ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರವಿಚಂದ್ರನ್ ಅವರು ಆಗಮಿಸಿದ್ದು ಇದೇ ಫಸ್ಟ್ ಅಂತ ನನಗನ್ನಿಸ್ತದೆ. ಆ ಸಾಹಸ ಮಾಡಿದವರು ನಮ್ಮ ಮಹಾರಾಜ್ ಡಿಗ್ಗಿ ಅವರು. ನನಗೊಂದು ಮಾತು ಕೇಳಿದರು, ಈಗ ಏತಮ್ಮ ಸ್ವಲ್ಪ ನಿಂದರು, ನನಗೊಂದು ಮಾತು ಕೇಳಿದರು, ಇವತ್ತು ಈ ಸಿನಿಮಾ ನಟರೊಳಗೆ ಯಾರನ್ನು ಕರ್ಸನ ಸ್ವಾಮೀಜಿ ಅಂತ ಕೇಳಿದರು. ನಾನು ಹೇಳಿದೆ, ರಾಜ್ಕುಮಾರ್, ವಿಷ್ಣುವರ್ಧನ, ಅಂಬರೀಷ್ ಅವರ ತಲೆಮಾರು ಹೋದ ನಂತರ ಮತ್ತೊಬ್ಬ ಯಾವನೇ ಸಿನಿಮಾ ನಟ ಇಡೀ ಕರ್ನಾಟಕಕ್ಕೆ ಬೇಕಾದ ವ್ಯಕ್ತಿ ಇದೆ, ಅದು ರವಿಚಂದ್ರನ್, ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವ್ರನ್ನ ಕರೆಸುವ ಪ್ರಯತ್ನ ನೀವು ಮಾಡ್ರಿ ಅಂತ ಹೇಳಿದೆ. ನಾನು ಅವ್ರನ್ನ ಕರೆಸಿದ್ರೆ ನಮ್ಗೊಂದು ಘನತೆ, ಗೌರವ ಹೆಚ್ಚಿಸ್ತದೆ, ನಿಮ್ಮ ಜಾತ್ರೆಗೆ ಗೌರವ ಬರ್ತದೆ ಅಂದಾಗ ಅವ್ರು ಹೇಳಿದ್ರು, ನಮಗೆ ಬಹಳ ಆತ್ಮೀಯರಿದ್ದಾರೆ ರವಿಚಂದ್ರ ಸರ್ ಅವರು, ನಾನು ಕರೆಸ್ತೀನಿ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಗ್ತದೆ. ನಾವೆಲ್ಲ ಅವ್ರ ಫ್ಯಾನ್ಗಳು. ಮೊದಲೆಲ್ಲ ಅವರ ಸಿನಿಮಾ ನೋಡಬೇಕು ಅಂದರೆ ನಾವು ಕಾಲೇಜಿನೊಳಗೆ ಪರೀಕ್ಷೆ ಬರೆಯೋದನ್ನು ಬಿಟ್ಟು ಹೋಗಿ ಅಂಗಿ ಹರ್ಕೊಂಡು ಟಿಕೆಟ್ ತೆಗೆಸಿ ಅವ್ರ ಸಿನಿಮಾ ನೋಡ್ತಿದ್ವಿ ನಾವು. ಅಷ್ಟೊಂದು ಕ್ರೇಜ್ ನಮಗೆ. ಬಹಳ ಖುಷಿ ಅನ್ನಿಸ್ತದೆ. ಇವತ್ತೇನು ಖುಷಿ ಅನಿಸ್ತದೆ ಅಂದರೆ, ಅವತ್ತು ಪರದೆ ಮೇಲೆ ನೋಡಿದಂಥ ರವಿಚಂದ್ರನ್ ಅವ್ರನ್ನ ನಮ್ಮ ಪಕ್ಕಕ್ಕೆ ಕುಂದಿರಿಸ್ಕೊಂಡಿದ್ದೀವಲ್ಲ, ನಮ್ಮ ಖುಷಿ ಎಷ್ಟಾಗಿದೆ ಅಂದರೆ, ನಮ್ಮ ಖುಷಿಗೆ ಕೋಡ್ ಬಂದಷ್ಟು ಸಂತೋಷ ಆಗಿದೆ. ಅವ್ರ ಪಕ್ಕಕ್ಕೆ ಕೂಡಬೇಕು ಅಂತ ನಮ್ಮ ಮಹಾರಾಜರು ವ್ಯವಸ್ಥೆ ಮಾಡಿದ್ರು. ಅವ್ರಿಲ್ಲ ಅಲ್ಲೇ ಕೂಡ್ತೀನಿ ಅಂತ ಅಂದ್ಬಿಟ್ರು. ಯಾಕಂದ್ರೆ ಅವ್ರ ಜೊತೆ ಬಹಳಷ್ಟು ಮಾತಾಡಬೇಕಾಗಿತ್ತು. ಯಾಕಂದ್ರೆ ಬಹಳ ಅವರು ಚಿಕ್ಕಂದಿನಿಂದ ಅವರ ತಂದೆಯವರು ಎಂಥ ದೊಡ್ಡ ಪ್ರೊಡ್ಯೂಸರ್ ಅಂದ್ರೆ ಎನ್ ವೀರಸ್ವಾಮಿ ಅಂತ ಹೇಳಿ, ಇವೆಲ್ಲ ನಾನಿನ್ನ ಮರೆಯಲಾರೆ ಅಂತ ದೊಡ್ಡ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಟ್ಟಂತ ಪುಣ್ಯಾತ್ಮನ ಮಗ ಇವರು ರವಿಚಂದ್ರ ಅವರು. ಅದಕ್ಕಾಗಿ ಹೆಮ್ಮೆ ಅನಿಸ್ತದೆ. ಆ ಚಿತ್ರರಂಗ, ಕನ್ನಡ ಚಿತ್ರರಂಗ ಅಂದ್ರೆ ಒಂದು ಸೀಮಿತವಾಗಿತ್ತು, ಒಂದು ಹದ್ದಿಗೆ ಸೀಮಿತವಾಗಿತ್ತು. ಯಾವಾಗ ರವಿಚಂದ್ರನ್ ಎಂಟರ್ ಆದ್ರಲ್ಲ, ನಮ್ಮ ಸಿನಿಮಾಗಳನ್ನ ಬೇರೆ ರಾಜ್ಯದವ್ರು ನೋಡ್ತಿರ್ಲಿಲ್ಲ. ಯಾವಾಗ ರವಿಚಂದ್ರನ್ ಬಂದ್ರಲ್ಲ, ಬೇರೆ ರಾಜ್ಯದವ್ರ ಸಿನಿಮಾ ನೋಡೋದಲ್ಲ, ಇವ್ರನ್ನ ಅನುಕರಣೆ ಮಾಡುವಂತ ಕೆಲಸ ಇಡೀ ನಮ್ಮ ಭಾರತ ದೇಶ ತುಂಬ ಸಿನಿಮಾ ಜಗತ್ತಿನವ್ರ ಕೆಲಸ ನಡೀತು. ಅದು ಕ್ರೇಜ್ ಹುಟ್ಟಿಸಿದ್ರು ನಮ್ಮಲ್ಲಿ. ಯುವಕರು ಹೆಂಗಿರ್ಬೇಕು, ಹೆಂಗ್ ನೋಡ್ಬೇಕು ಅನ್ನೋ ಅನೇಕ ಸಿನಿಮಾಗಳನ್ನು ಕೊಟ್ಟು, ಇವತ್ತು ಸಿನಿಮಾಗಳು ಏನಾದ್ರೂ ನಮ್ಮ ಕರ್ನಾಟಕದ ಹೆಬ್ಬಾಗಲನ್ನು ದಾಟಿ ಬೇರೆ ರಾಜ್ಯದೊಳಗೆ ಪ್ರದರ್ಶನಗೊಂಡಿದ್ದಾವಂದ್ರೆ ಅದು ರವಿಚಂದ್ರನ್ ಸಿನಿಮಾಗಳು ಮೊಟ್ಟ ಮೊದಲು ಅಂತ ನಾನು ಹೇಳಬೇಕಾಗ್ತದೆ. ಅವರ ಹಾಡುಗಳಾಗಿರ್ಬೋದು, ಅವರ ಒಂದು ಆ ಸಿನಿಮಾದೊಳಗೆ ಅವರ ಒಂದು ಹೃದಯ ಇದ್ದಂಗೆ, ಎಲ್ಲದಕ್ಕೂ ಹಾಡು ಮೊದಲು ಮಾಡಿಕೊಂಡು, ಮ್ಯೂಸಿಕ್ ಮೊದಲು ಮಾಡಿಕೊಂಡು ಅವರ ಒಂದು ನಿರ್ದೇಶನದ ಮೇಲೆ ಆಗಬೇಕು. ಒಳ್ಳೊಳ್ಳೆ ಬೇರೆ ರಾಜ್ಯದ ನಟ ನಟಿಯರನ್ನ ಪರಿಚಯಿಸಿದಂತ ಕೀರ್ತಿ. ಇದಕ್ಕಿಂತ ವಿಶೇಷ ಅಂದ್ರೆ, ನಮ್ಮ ಆಂಧ್ರದೊಳಗೆ ಹೆಸರಾದಂತ ದೊಡ್ಡ ನಟ ಚಿರಂಜೀವಿಯನ್ನ ಕನ್ನಡಕ್ಕೆ ಪರಿಚಯ ಮಾಡಿಸಿದಂತ ಕೀರ್ತಿ ರವಿಚಂದ್ರನಿಗೆ ಸಲ್ಲಿಸ್ತದೆ. ಅದಕ್ಕಾಗಿ ರವಿಚಂದ್ರನ್ ಅವರು ಮಾಡಿದ ಕೆಲಸ ಬಹಳ ಇದೆ, ಸಾಧನೆ ಬಹಳ ದೊಡ್ಡದು. ಅವ್ರದ್ದು ಸಾಧನೆ ಬಹಳ ದೊಡ್ಡದು. ಚಿತ್ರರಂಗಕ್ಕೆ ಏನಾದ್ರೂ ಹೊಸ ರೂಪ, ಹೊಸ ಜಗತ್ತನ್ನು ತೋರಿಸಿಕೊಟ್ಟದವ್ರು ಅಂದ್ರೆ ನಮ್ಮ ರವಿಚಂದ್ರನ್ನು. ಅಂತವರು ಇಂಥ ಒಂದು ನಾಡಿಗೆ ಬಂದರು. ಅವರು ಇಂಥವೆಲ್ಲ ಕಾರ್ಯಕ್ರಮಗಳಿಗೆ ಬಹಳ ಭಾಗವಹಿಸೋದಿಲ್ಲ. ಅವರು ಅದೇನೋ ಸಾಯಿಬಾಬನ ಆಶೀರ್ವಾದ ಇಲ್ಲಿಗೆ ಕರ್ಕೊಂಡ್ ಬಂದದೆ ಅಂತ ನನಗೆ ಅಭಿಮಾನ ಅನಿಸ್ತದೆ. ಅವ್ರಿಗೆ ಪುರ್ಸತ್ತಿರಲ್ಲ, ಹಗಲು ರಾತ್ರಿ. ಇವತ್ತಿಗೂ ಕೂಡ ಅವ್ರು ಬಹಳಷ್ಟು ಬ್ಯುಸಿ ಆಗಿರುವಂತ ನಟರು. ಅಂತ ನಟರನ್ನು ಕರೆಸುವಂತ ಕೆಲಸ ನಮ್ಮ ಮಹಾರಾಜ್ ಡಿಗ್ಗಿ ಅವರು ಮಾಡಿದ್ದಾರೆ. ದೊಡ್ಡ ಸಾಹಸ ಇದು, ದೊಡ್ಡ ಸಾಹಸ. ಮಹಾರಾಜ್ ಡಿಗ್ಗಿ ಅವ್ರ ಸಂಕಲ್ಪ ಹೆಂಗಂದ್ರೆ, ಒಂದು ಸಲ ಸಂಕಲ್ಪ ಮಾಡಿದ್ರಂದ್ರೆ ಅದನ್ನ ಮಾಡೇ ತೀರ್ತಾರೆ. ಯಾವಾಗ ಸಾಯಿಬಾಬಾ ಬಂದು ಅವ್ರ ಕನಸಿನೊಳಗೆ ಹೇಳಿದಂತೆ, ನಾನ್ ನಿನ್ನ ಹತ್ರ ಬರ್ಬೇಕನ್ನಂಗಾಗ್ಯದಪ್ಪ ಅಂತ ಸಾಯಿಬಾಬಾನೇ ಖುದ್ದಾಗಿ ಅವ್ರ ಕನಸಿನಾಗ ಬಂದಾಗ, ಇಂತಹ ದೊಡ್ಡ ಸಾಯಿ ಮಂದಿರ ಎಲ್ಲದಂತ ಕೇಳಿದ್ರೆ ಶಿರಡಿ ಒಳಗದ. ಶಿರಡಿ ಸಾಯಿಬಾಬಾನ ಪ್ರತಿರೂಪ ಇಲ್ಲಿ ಇಬ್ರಾಹಿಂಪುರದೊಳಗೆ ಕಟ್ಟಿಸಿದಂತ ಕೀರ್ತಿ ನಮ್ಮ ಮಹಾರಾಜ ಡಿಗ್ಗಿ ಅವ್ರಿಗೆ ಸಲ್ತದೆ. ನಮ್ಮ ಶರಣು ಅವ್ರು ಹೇಳಿದ್ರು, ರಾಜ ಮಹಾರಾಜರೇ ಕಟ್ಟಿಸ್ತಾರೆ ದೇವಸ್ಥಾನಗಳಂತ, ದೇವಸ್ಥಾನಗಳಂತ. ನಮ್ಮಲ್ಲಿ ಕೂಡ ಒಬ್ಬ ಮಹಾರಾಜ ಹುಟ್ಟಿ ಇಂಥ ದೊಡ್ಡ ದೇವಸ್ಥಾನ ಕಟ್ಟಿಸಿದಾನೆ ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ಸರ್, ಇನ್ನೂ ಬಹಳ ಪ್ರಚಾರ ಮಾಡಿಲ್ಲ ಅವನು. ಇನ್ನೂ ಬಹಳ ಪ್ರಚಾರ ಮಾಡಿದ್ರೆ, ಈಗ ಚುನಾವಣೆ ಸಮಯ ಮತ್ತೆ ಅದು ನೀತಿ ಸಂಹಿತೆ ಇರೋದ್ರಿಂದ ಬಹಳ ಜನರನ್ನ ಕೂಡಿಸಬಾರ್ದು ಅಂತ ಬಹಳ ಪ್ರಚಾರ ಮಾಡಿಲ್ಲ. ಒಂದು ವೇಳೆ ಮನಸ್ಸು ಕೊಟ್ಟು ಪ್ರಚಾರ ಮಾಡಿದ್ರೆ
ಇಡೀ ಇದೆಲ್ಲ ಕ್ರೌಡ್ ನಿಮಗ ಮುತ್ತಿಗೆ ಹಾಕೊಂಡ್ಬಿಡ್ತಿತ್ತು, ಕಾಣಿಸ್ತಿರ್ಲಿಲ್ಲ. ಆ ರೀತಿಯಾದಂತ ವ್ಯವಸ್ಥೆ ಆಗ್ತಿತ್ತು. ಈಗ ಆದ್ರೂ ಕೂಡ ಜನಗಳು ಸಾಕಷ್ಟು ಬಂದಿದ್ದಾರೆ. ಈ ಮಹಾರಾಜ ಅಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಪರಿಶ್ರಮ ಪಟ್ಟು ನನ್ನ ಜೊತೆಯಲ್ಲಿ ಬೆಳೆದಂತಹ ಸಣ್ಣ ವಯಸ್ಸಿನ ಹುಡುಗ ಪರಿಶ್ರಮ ಪಟ್ಟು, ಇಬ್ಬರು ಅಣ್ಣ ತಮ್ಮರು ಅಂದ್ರೆ ಜೋಡೆತ್ತುಗಳಿದ್ದಂಗ ಅಷ್ಟು ಅಭಿಮಾನ ನನಗನ್ನಿಸ್ತದೆ. ಅವರು ಹೋಗಿ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿ ಬರೇ ಮಂದಿರ ಕಟ್ಟಿಸೋದು ಅಷ್ಟೇ ಅಲ್ಲ ಸರ್, ಮಂದಿರದೊಳಗೆ ಎಂತ ಕೆಲಸಗಳು ನಡೀತಾವಂದ್ರೆ ನಿನ್ನೆ ತಾನೇ ಬಡಬಗ್ಗರಂತ ಅಷ್ಟೇ ಅಲ್ಲ, ಎಲ್ಲರ ಸಾಮೂಹಿಕ ವಿವಾಹಗಳನ್ನು ಮಾಡುವಂತ ಕೆಲಸ ಮಹಾರಾಜ್ ಡಿಗ್ಗಿ ಅವರು ಮಾಡಿದ್ದಾರೆ. ಇದು ಬಹಳ ಸಮಾಜಕ್ಕೆ ಬೇಕಾದಂಥದ್ದು. ನಿಮಗೆ ಆಶ್ಚರ್ಯ ಅನಿಸ್ತದೆ, ರಾಜಕಾರಣಿಗಳಿಗೆ ಅಭಿಮಾನಿಗಳ ಸಂಘ ಇರ್ತವೆ, ಸಿನಿಮಾ ಸ್ಟಾರ್ಗಳಿಗೆ ಅಭಿಮಾನ ಸಂಘಗಳಿರ್ತದೆ. ಇವೆರಡೂ ಇಲ್ಲದೆ ಇರುವ ನಮ್ಮ ಮಹಾರಾಜ ಹಲವಾರು ಅಭಿಮಾನಿಗಳ ಸಂಘ ಕಟ್ಟಿಕೊಂಡು ಯುವಕರ ಪಡೆಯನ್ನು ತಯಾರು ಮಾಡಿದ್ದಾರೆ. ಈ ಭಾಗದೊಳಗೆ ಯುವಕರ ಪಡೆಯನ್ನು ತಯಾರು ಮಾಡಿದ್ದಾರೆ. ಸಾಮಾಜಿಕ ಕೆಲಸಗಳು ಯಾರಾದ್ರೂ ಅವ್ರ ಹತ್ರ ಬಂದು ಹಿಂಗೆ ನಮಗೊಂದಿಷ್ಟು ತೊಂದರೆ ಆದಂತಂದ್ರೆ ರಾಜಕಾರಣಿಗಳಿಗಿಂತ ಹೆಚ್ಚಿನ ಕೆಲಸ ಮಾಡಿದಂಥವ್ರು ನಮ್ಮ ಮಹಾರಾಜ್ ಡಿಗ್ಗಿ ಅವರಂತ ಅಭಿಮಾನದಿಂದ ಹೇಳಬೇಕಾಗ್ತದೆ. ಇವತ್ತು ಒಂದು ಬೆಳೆಯುವಂತ ವಯಸ್ಸು ನಿಮ್ಮೆಲ್ಲರ ಒಂದು ಸಹಕಾರ ಅವ್ರಿಗಿರ್ಲಿ. ನಾವು ಬೆಂಗಳೂರಾಗ ನೀವೆಲ್ಲ ಅವರಿಗೆ ಬಹಳ ಪ್ರೀತಿಯಿಂದ ಅಚ್ಚುಮೆಚ್ಚಿನಿಂದ ನೋಡ್ಕೊಂತೀರಿ ಅಂತ ಹೇಳ್ದ, ನಿಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡ್ದ. ನಮಗೂ ಬಹಳ ಹುಚ್ಚಿತ್ತು, ಒಂದ್ಸಲ ರವಿಚಂದ್ರ ನೋಡೇಬೇಕು ಅಂತ ಹೇಳಿತ್ತು. ಅದನ್ನ ಪಕ್ಕದಲ್ಲೇ ಕುತ್ಕೊಂಡು ನೋಡಿವಿ ಅಂದ್ರೆ ಅದಕ್ಕೆ ಮಹಾರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ, ಧನ್ಯವಾದ ಹೇಳಬೇಕಾಗ್ತದೆ. ಈ ಜಾತ್ರೆ ಪ್ರತಿ ವರ್ಷ ಇದೇ ರೀತಿಯಿಂದ ನಡೀಲಿ, ಸಾಮಾಜಿಕ ಕಾರ್ಯಕ್ರಮಗಳು ನಡೀಲಿ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿ. ಅದರ ಮುಖೇನ ಇಡೀ ಈ ಭಾಗದೊಳಗ ಸಾಯಿ ಮಂದಿರ ಫೇಮಸ್ ಆಗಲಿ, ಹೆಸರುವಾಸಿ ಆಗಲಿ ಅಂತ ಹಾರೈಸ್ತಾ, ಮತ್ತೆ ರವಿಚಂದ್ರನ್ ಅವರು ಯಾವತ್ತಾದರೂ ಸಮಯ ಸಿಕ್ಕರೆ ಈ ದೇವಸ್ಥಾನಕ್ಕೆ ಆಗಮಿಸಬೇಕಂತ ಹೇಳಿ ಮತ್ತೆ ಅವ್ರಿಗೊಂದು ವಿನಂತಿ ಮಾಡಿಕೊಂಡು, ಮತ್ತೆ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ರಿ. ಅವ್ರು ಮಾತಾಡುವಾಗ ಗದ್ದಲ ಮಾಡಬೇಡ್ರಿ. ಅವ್ರ ಮಾತುಗಳು ಬಹಳ ಇಂಪಾರ್ಟೆಂಟ್ ಇರ್ತವೆ. ಸ್ವಲ್ಪ ಮಾತಾಡ್ತಾರೆ ಅವ್ರು, ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಮಾತಾಡೋದಿಲ್ಲ ಅವರು. ಸಿನಿಮಾದಾಗೂ ನೋಡಿರಲ್ಲ, ಬರೀ ಎಕ್ಸ್ಪ್ರೆಷನ್ ನೋಡಿದ್ರೆ ಖುಷಿ ಆಗ್ಬೇಕು. ಅವ್ರ ಮಾತುಗಳು ಬರ್ಬೇಕಾದ್ರೆ ನಮ್ಗೆ ಬಹಳ ಖುಷಿ ಅನ್ನಿಸ್ತಿತ್ತು. ಯಾಕೆ ಒಂದೇ ಎರಡು ಮಾತಾಡಿದ್ರೆ ಸಹಿತ ಖುಷಿ ಆಗುವಂತ ಮಾತುಗಳು. ಹಾಡಿದಾಗಂತೂ ನಮಗೆ ಮೈಮರೆತು ಬಿಡ್ತಿತ್ತು. ಆ ರೀತಿಯಾದಂತ ರಿಜಿಸ್ಟ್ರಾರ್ಗೆ ಇನ್ನೂ ಹೆಚ್ಚೆಚ್ಚಿನ ಒಂದು ಸ್ವಲ್ಪ ಏನಾದ್ರೂ ಸಿನಿಮಾ ಜಗತ್ತಿನೊಳಗೆ ಏರಿಳಿತಗಳು ಇರ್ತವೆ, ಅದೆಲ್ಲ ಏನಿಲ್ಲ. ಮುಂದಿನ ದಿನಮಾನದೊಳಗೆ ಸಾಯಿಬಾಬಾನ ಆಶೀರ್ವಾದದಿಂದ ಮತ್ತೆ ನೀವು ಪ್ರಬುದ್ಧರಾಗಿ ಇಡೀ ಕರ್ನಾಟಕಕ್ಕೆ ಬೆಳಕಾಗ್ರಿ ಅಂತ ಹಾರೈಸ್ತಾ ಎಲ್ಲರಿಗೂ ಶರಣಾರ್ಥಿಗಳು.